ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ನಿಮಗೆ ಸಂಕ್ರಾಂತಿ ಹಬ್ಬದ ದಿವಸ ನಾವು ಉಂಚಳ್ಳಿ ಫಾಲ್ಸ್ಗೆ ಹೋಗಿದ್ವಿ. ಅದರ ಒಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನನ್ನ ಮಗ ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ವಿ. ನಮ್ಮ ಮನೆಯವರು ಬೈಕ್ ತೊಗೊಂಡು ಹಿಂದುಗಡೆ ಬರ್ತಾಯಿದ್ರು. ಬೈಕಲ್ಲಿ 3 ಜನ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ, ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತಲ್ಲ, ಹಾಗಾಗಿ ನಾವು ಬಸ್ನಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ವಿ. ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ಉಂಚಳ್ಳಿ ಫಾಲ್ಸ್ ಬಗ್ಗೆ ಹೇಳಬೇಕಂತಂದರೆ, ಅಲ್ಲಿ ಹೋದ್ಮೇಲೆ ಉಂಚಳ್ಳಿ ಫಾಲ್ಸ್ ರೀಚ್ ಆದಮೇಲೆ ನಾವು ಒಂದು ಅರ್ಧ ಕಿಲೋಮೀಟ್ರ್ ಅಥವಾ 1 ಕಿಲೋಮೀಟ್ರ್ ಅಂತಲೇ ಹೇಳ್ಬೋದು, ನಡೀತಾ ಹೋಗಬೇಕು. ಹೋಗುವಾಗೇನೋ ತುಂಬ ಖುಷಿಯಿಂದ ಹೋದ್ವಿ. ಬಟ್ ಬರುವಾಗ ಅದು ಹತ್ತಬೇಕಲ್ಲ ಫ್ರೆಂಡ್ಸ್, ತುಂಬ ಕಷ್ಟ ಆಯಿತು. ವಯಸ್ಸಾದವರೆಲ್ಲ ಇಲ್ಲಿ ಬರೋದು ಅಷ್ಟು ಸುಲಭದ ಮಾತಲ್ಲ ಅಂತ ನಾನು ಹೇಳ್ತೀನಿ. ಇದು ಫಸ್ಟ್ ಎಂಟ್ರೆನ್ಸ್ಗೆ ಇರುತ್ತೆ ಫ್ರೆಂಡ್ಸ್ ಈ ರೀತಿ. ಈಗ ಇದೆಲ್ಲ ಎಂಟ್ರೆನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಕಿಲೋಮೀಟ್ರ್ ನಡೀತಾ ಹೋದ್ವಿ. ಏನಾದರೂ ಆಗಲಿ ಅಂಥೇಳಿ ನಡೀತಾ ಹೋಗ್ತಾಯಿದ್ವಿ. ಆದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸಲ್ಲಿ. ಅದನ್ನು ನೋಡ್ತಾನೇ ಇರಬೇಕು ಅಂತ ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಬಟ್ ನಾನು ಹೇಳೋದೇನಂತಂದರೆ, ವಯಸ್ಸಾದವರೆಲ್ಲ ಇದ್ದರೆ ಇಲ್ಲಿ ಬರೋದು ಅಷ್ಟು ಸೂಕ್ತ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ನಡೆಯೋದು ತುಂಬ ಕಷ್ಟ ಇರೋದರಿಂದ ಇಲ್ಲಿ ಅಷ್ಟು ನಡಿಲಿಕ್ಕೆಲ್ಲ ತ್ರಾಸಾಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಹೋದ್ಮೇಲೆ ಇದನ್ನು ನಾವು ನೋಡದೇ ಇದ್ರೆ ಏನೋ ಮಿಸ್ ಮಾಡ್ಕೊಳ್ತಿದ್ವೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಅಲ್ಲಿ ವ್ಯೂ ಮಾತ್ರ. ನಾನು ನಿಮಗೆ ಮುಂದೆ ಒಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ಅದು ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ರೀತಿ ನಾವೆಲ್ಲ ಅದನ್ನೆಲ್ಲ ದಾಟ್ಕೊಂಡು ಹೋಗೋ ಮಟ್ಟ ಅಂತಂದರೆ, ಹೋಗುವಾಗ ಏನೋ ಒಂಥರ ಫುಲ್ ಖುಷಿಯಿಂದ ಹೋಗ್ಬಿಡ್ಬೋದು. ಬರುವಾಗ ಸ್ವಲ್ಪ ಕಷ್ಟ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಹರಿತಾ ಇದೆ ಅಂತ. ನನಗಂತೂ ಅದನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್. ಇದನ್ನು ಯಾರಾದರೂ ನಡಿಲಿಕ್ಕೆ ಕಷ್ಟ ಇಲ್ಲ ಅಥವಾ ನಾವು ಹೋಗ್ಬೋದು ಅಂತ ಅನ್ನೋರು ಇಲ್ಲಿ ಬಂದು ಖಂಡಿತವಾಗ್ಲೂ ವಿಸಿಟ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಪ್ಲೇಸು. ಉಂಚಳ್ಳಿ ಫಾಲ್ಸ್ ಅಂತಾರೆ ಇದಕ್ಕೆ. ಸಿರ್ಸಿಯಿಂದ ಸ್ವಲ್ಪ ದೂರದಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆದರೆ ಒಂದು ಸಲ ಬಂದು ಭೇಟಿ ಕೊಡ್ಬೋದು. ಅಲ್ಲಿಂದ ನಾವು ಮುಂದುಗಡೆ ಒಂದು ಭೀಮನಗುಡ್ಡ ಅಂತ ಇದೆ ಫ್ರೆಂಡ್ಸ್, ಇಲ್ಲಿ ಸಿರ್ಸಿ ಹತ್ರನೇ ಇದು. ಈ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ಎಷ್ಟು ಒಂದು ನೈಸರ್ಗಿಕವಾಗಿ ಅದರ ಒಂದು ಸವಿಯನ್ನು ಸವಿಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವೇನಾದರೂ ಮಾತಾಡಿದರೆ ಅದು ಎಕೋ ಆಗುತ್ತೆ ಇಲ್ಲಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇಲ್ಲಿ ವ್ಯೂ ಮಾತ್ರ. ಶೂಟಿಂಗ್ ಎಲ್ಲ ಮಾಡಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಭೀಮನಗುಡ್ಡ ಅಂತ ಇದರ ಹೆಸರು. ಇದನ್ನೆಲ್ಲ ನೋಡಿಕೊಂಡು ನಾವು ಹಾಗೆ ಎಂಜಾಯ್ ಮಾಡ್ತಾಯಿದ್ವಿ. ಅಲ್ಲಿಂದ ಬಂದಮೇಲೆ ಇವಾಗ ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಾನು ಊಟಕ್ಕೆ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಬುತ್ತಿ, ಹಾಗೆ ಚಪಾತಿ, ಬದ್ನೆಕಾಯಿ ಪಲ್ಯ, ಹಾಗೆ ಬೇಳೆ ಪಲ್ಯ, ಆಮೇಲೆ ಸ್ವಲ್ಪ ಸ್ವೀಟನ್ನು ಮಾಡ್ಕೊಂಡಿದ್ದೆ, ಎಳ್ಳು ತೊಗೊಂಡು ಬಂದಿದ್ದೆ. ಎಲ್ಲ ತೊಗೊಂಡು ಇವಾಗ ಊಟ ಮಾಡೋಣ ಅಂಥೇಳಿ ಒಂದು ಸೈಡ್ ಇಲ್ಲೇ ಗಾಡಿ ನಿಲ್ಲಿಸ್ಕೊಂಡು ಊಟ ಮಾಡ್ತಾಯಿದ್ವಿ. ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಈ ರೀತಿ ಒಂದು ದಿವಸ ಸ್ಪೆಂಡ್ ಮಾಡೋದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನನಗಂತೂ ಈ ರೀತಿ ಎಲ್ಲಾದರೂ ಹೋಗೋದಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಫ್ಯಾಮಿಲಿ ಜೊತೆ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಈ ರೀತಿ ಎಲ್ಲನೂ ಊಟ ಬಡಿಸಿ ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡ್ಕೊಂಡ್ವಿ ಅಲ್ಲೇ. ನನ್ನ ಮಗ ನಾನು ಏನೇನು ತಂದಿದ್ದೆ ಅನ್ನೋದನ್ನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದಾನೆ ನಿಮಗೆ. ಶೇಂಗಾ ಚಟ್ನಿ ಪುಡಿ, ಹಾಗೆ ಬುತ್ತಿ, ಚಪಾತಿ ಎಲ್ಲವನ್ನು ಹಾಕ್ಕೊಡ್ತಾಯಿದ್ದೆ. ನಮ್ಮ ಮನೆಯವರು ಊಟ ಕೂತ್ಕೊಂಡಿದ್ರು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಣ್ಣ ಲೈಕ್ ಕೊಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಅದೆಲ್ಲ ಆದಮೇಲೆ ಮಾರನೇ ದಿವಸ ನಾವು ಇಲ್ಲಿ ಒಂದು ನಮ್ಮ ಸಿರ್ಸಿ ಹತ್ರನೇ ಮರದಲ್ಲಿ ಮಾರುತಿ ದೇವಸ್ಥಾನ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಮರದಲ್ಲೇ ಒಂದು ಮಾರುತಿ ದೇವರ ಒಂದು ಉದ್ಭವವಾಗಿದೆ. ಅದನ್ನು ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ. ನಿಜವಾಗ್ಲೂ ನೋಡಿದರೆ ತುಂಬ ಆಶ್ಚರ್ಯ ಆಗುತ್ತೆ ಫ್ರೆಂಡ್ಸ್. ಇದು ನೀವು ನೋಡ್ತಾ ಇರ್ಬೋದು, ಮರದಲ್ಲಿನೇ ಮಾರುತಿಯ ಒಂದು ಉದ್ಭವವಾಗಿದೆ. ಅಲ್ಲಿ ಅಲಂಕಾರ ಮಾಡಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಫುಲ್ಲು ಅದನ್ನು ನೋಡಿದರೆ ಮಾರುತಿನೇ ಮರದಲ್ಲಿ ಕೂತ್ಕೊಂಡಿದ್ದಾನೇನೋ ಅನ್ನುವಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಯಾರಾದರೂ ಸಿರ್ಸಿ ಹತ್ರ ಬಂದರೆ ಇಲ್ಲಿ ದಯವಿಟ್ಟು ಬಂದು ಭೇಟಿ ಕೊಡಿ. ಯಾವಾಗಲಾದರೂ ನೀವು ಬಂದು ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಒಂದು ಕಾರ್ತಿಕ ಇರೋದರಿಂದ ನಾವು ಹೋಗಿ ಅಲ್ಲಿ ಕಾರ್ತಿಕಕ್ಕೆ ಪೂಜೆ ನಮಸ್ಕಾರ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ಅದರ ಒಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ದೇವಸ್ಥಾನ. ಆಮೇಲೆ ಅಷ್ಟೇ ಮಹಿಮೆ ಉಳ್ಳ ದೇವಸ್ಥಾನ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಜಾತ್ರೆ ಎಲ್ಲ ಮಾಡಿದರು, ಅದನ್ನೆಲ್ಲ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿ. ಟೀ ಮಚ್ಚ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್, ಅದನ್ನ ಇಲ್ಲಿ ಮಾಡ್ತಾಯಿದ್ರು. ಹಾಗೆ ನನ್ನ ಮಗ ತುಂಬ ಇಷ್ಟಪಡ್ತಾನೆ ಇದನ್ನು. ಇದು ನನಗೆ ಬೇಕು ಅಂಥೇಳಿ ಅಲ್ಲಿ ಕೂತ್ಕೊಂಡಿದ್ದ. ಹಾಗಾಗಿ ಅವ್ರು ಮಾಡ್ತಾ ಇರೋದನ್ನು ಒಂದು ಸಣ್ಣ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ರೀತಿ ಮಾಡ್ತಾರೆ ಅವರು ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ತಿನ್ನಲಿಕ್ಕೆ. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ. ಇದೆಲ್ಲ ಆದಮೇಲೆ ನಾನು ನಿಮ್ಮ ಜೊತೆ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಒಂದೊಂದೇ ನೋಡ್ತಾ ಹೋಗಿ. ಹಾಗೆ ಇಷ್ಟ ಆದರೆ ಒಂದು ಸಣ್ಣ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್. ಇವೆಲ್ಲ ಫೋಟೋಸ್ಗಳನ್ನು ನಾನು